ಅದಕ್ಕಾಗಿ ದರ್ಶನ್ ವಿಚಾರಕ್ಕೆ ಮಾತಾಡಿದ್ರೆ ಮೆಡಿಕಲ್ ಗ್ರೌಂಡ್ ಮೇಲೆ ಅವ್ರು ಎಂಟ್ರಿ ಮೇಲೆ ತೆಗೆದುಕೊಂಡಿದ್ರು ಅಂದ್ರೆ ಆಪರೇಷನ್ ಮಾಡಿಸ್ತೀವಿ ಪದೇ ಪದೇ ಹೇಳ್ತಾ ಇದ್ರು. ಇನ್ ಮುಂದೆ ಆ ತರದ್ದು ಯಾವುದೇ ಆಪರೇಷನ್ ಮಾಡಿಸ್ಲೇಬೇಕು ಅವ್ರಿಗೆ ಬಿಟ್ಟ ವಿಚಾರ ಆಗುತ್ತೆ. ನೋಡಿ, ಈಗ ಮಧ್ಯಂತರ ಜಾಮೀನು ವಿಲೀನ ಆಗುವಂಥದ್ದು. ಈ ಏನೊಂದು ನಿಯಮಿತ ಜಾಮೀನು, ಈ ಒಂದು ನಿಯಮಿತ ಜಾಮೀನು ಏನು ಸಿಕ್ಕಿರುವಂಥದ್ದು, ಮಧ್ಯಂತರ ಜಾಮೀನು ಅದರ ಜೊತೆಗೆ ವಿಲೀನ ಆಗಿರುವಂಥದ್ದು. ಹಾಗಾಗಿ ಮಧ್ಯಂತರ ಜಾಮೀನನ್ನ ಮತ್ತೆ ಪಡ್ಕೊಳ್ಳುವ ಅಥವಾ ವಿಸ್ತರಣೆ ಮಾಡುವ ಯಾವುದೇ ಒಂದು ನೆಸೆಸಿಟಿ ಇರೋದಿಲ್ಲ. 6 ತಿಂಗಳಿನ ಮಗಳು ಜೈಲಲ್ಲಿ ಇದ್ರು, ದುಃಖ ಇತ್ತು. ಆ ಸಂದರ್ಭದಲ್ಲಿ ಏನಾಗುತ್ತೆ ಏನು ಅಂತ ಹೇಳಿ ಮೇಡಮ್. ಒಂದ್ ಮಾತಾಡ್ಬಿಡಿ, ಆಮೇಲೆ ನಾವ್ಯಾರು ಇನ್ ಮಾಡೋಣ. ನಿಮಗೆ ಒಂದೇ ಮಾತಾಡ್ಬಿಡಿ. ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ರೇಣುಕಾರಾಧ್ಯ. ಈಗ ನೇರ ಸಂಪರ್ಕದಲ್ಲಿ ರೇಣುಕಾರಾಧ್ಯ. ರೆಗ್ಯುಲರ್ ಬೇಲ್ ಮಂಜೂರಾಗಿರೋದು, ಬಳ್ಳಾರಿ ಜೈಲಿಗೆ ವಾಪಸ್ ಬರ್ತಾರೆ ಅನ್ನುವಂತ ನಿರೀಕ್ಷೆ ಇತ್ತು. ಸದ್ಯಕ್ಕೆ ಈ ರೀತಿಯ ಅಪ್ಡೇಟ್ಸ್, ಏನೆಲ್ಲ ಮಾಹಿತಿ ಕೊಡ್ತೀರಿ? ಶ್ರೀಪಾದ್, ದರ್ಶನ್ಗೆ ಇವತ್ತು ದೊಡ್ಡ ರಿಲೀಫ್ ಸಿಕ್ಕಿದೆ ಅಂತ ಹೇಳ್ಬೋದು. ಇವತ್ತು ಏನು ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ಕಿದೆ. ದರ್ಶನ್ಗೆ ಮಾತ್ರವಲ್ಲ, ದರ್ಶನ್ ಅವರ ಜೊತೆ ಇರತಕ್ಕಂಥ ಸಾವಿರಾರು ಅಭಿಮಾನಿಗಳಿಗೆ, ಅವರ ಕುಟುಂಬಸ್ಥರಿಗೆ ಸೇರಿದಂತೆ ಹಲವು ಜನರಿಗೆ ಸಾಕಷ್ಟು ಖುಷಿಯಾಗಿದೆ. ದರ್ಶನ್ ಈ ಒಂದು ಪ್ರಕರಣದಲ್ಲಿ ಸಿಲುಕಿದ ಬಳಿಕ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ ಬರೋಬ್ಬರಿ 61 ದಿನಗಳ ಕಾಲ ಇದ್ದರು. ಒಂದೊಂದು ದಿನವೂ ಕೂಡ ದರ್ಶನ್ ಈ ಒಂದು ಜೈಲಿನಲ್ಲಿ ಅಕ್ಷರಶಃ ನರಕ ಯಾತನೆಯನ್ನು ಅನುಭವಿಸಿದ್ರು ಅಂತ ಹೇಳ್ಬೋದು ಶ್ರೀಪಾದ್. ಅದೆಲ್ಲದಕ್ಕೂ ಕೂಡ ಇವತ್ತು ಮುಕ್ತಿ ಸಿಕ್ಕಿದೆ ದರ್ಶನ್ ಅವರಿಗೆ. ಈಗ ರೆಗ್ಯುಲರ್ ಬೇಲ್ ಮಂಜೂರಾಗಿದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿದ್ದಾಗ ಒಂದಲ್ಲ ಒಂದು ಸಂಕಷ್ಟಗಳು ದಿನನಿತ್ಯ ದರ್ಶನ್ ಅವ್ರಿಗೆ ಬರ್ತಾ ಇದ್ವು. ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು, ಊಟ ತಿಂಡಿ ವಿಚಾರದಲ್ಲಿ ಕೂಡ ಸಾಕಷ್ಟು ಸಮಸ್ಯೆ ಆಯಿತು. ಜೊತೆಗೆ ಅವರು ಒಂದಷ್ಟು ಸವಲತ್ತುಗಳನ್ನು ಕೂಡ ಕೇಳಿದ್ರು, ಅವುಗಳನ್ನು ಕೊಡೋದಕ್ಕೂ ಕೂಡ ಜೈಲಿನ ಅಧಿಕಾರಿಗಳು ನಿರಾಕರಣೆಯನ್ನು ಮಾಡಿದ್ರು. ದರ್ಶನ್ ನಿಜಕ್ಕೂ ಒಂದು ರೀತಿಯ ವನವಾಸದಲ್ಲಿ, ಸೆರೆವಾಸದಲ್ಲಿ ಅಕ್ಷರಶಃ ನೋವನ್ನು ಅನುಭವಿಸಿದ್ರು. ಅದಕ್ಕೆ ಇವತ್ತು ಮುಕ್ತಿ ಸಿಗ್ತಾ ಇರ್ತಕ್ಕಂಥದ್ದು ಶ್ರೀಪಾದ್. ಇಲ್ಲಿ ಒಂದು ಪ್ರಮುಖವಾಗಿ ನಾವು ಗಮನಿಸಲೇಬೇಕು, ದರ್ಶನ್ ಅವರಿಗೆ ಇವತ್ತು ಏನು ಬೇಲ್ ಮಂಜೂರಾಗಿದೆ, ಇದು ಕೇವಲ ಕಾನೂನು ಹೋರಾಟ. ಒಂದೇ ನಿಮಿಷ, ಮತ್ತೊಂದು ಅಪ್ಡೇಟ್ ಬರ್ತಾ ಇದೆ. ಆಪರೇಷನ್ ಮಾಡಿಸ್ಕೊಳ್ತಾರ ದರ್ಶನ್ ಅಥವಾ ಇಲ್ವಾ? ರೆಗ್ಯುಲರ್ ಬೇಲ್ ಸಿಕ್ಕ ಹಿನ್ನೆಲೆ ದರ್ಶನ್ಗೆ ಬಿಟ್ಟದ್ದು ಈ ವಿಚಾರ. ಸರ್ಜರಿ ಮಾಡಿಸ್ಕೊಳ್ಳುವ ವಿಚಾರ ಅವರ ವಿವೇಚನೆಗೆ ಬಿಟ್ಟಿದ್ದು. ಆಪರೇಷನ್ ಮಾಡಿಸ್ಕೊಳ್ತಾರ ಅನ್ನುವಂಥ ಪ್ರಶ್ನೆ ಇದೆ. ಆದರೆ ಹೆಲ್ತ್ ಗ್ರೌಂಡ್ ಮೇಲೆ ಮಧ್ಯಂತರ ಜಾಮೀನು ಮಂಜೂರಾಗಿತ್ತು. ಈಗ ಜಾಮೀನು ಸಿಕ್ಕ ಮಾತ್ರಕ್ಕೆ ಆಪರೇಷನ್ ಎಲ್ಲ ಇಲ್ಲ ಅನ್ನುವಂಥ ಲೆಕ್ಕಕ್ಕೆ ಬಂದುಬಿಟ್ರೆ ಮುಂದೆ ಅದು ಕಾನೂನು ಕಂಟಕ ಆಗಬಹುದಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಸದ್ಯಕ್ಕೆ ರೆಗ್ಯುಲರ್ ಬೇಲ್ ಮಂಜೂರಾಗಿರುವ ಹಿನ್ನೆಲೆ ಈಗ ಅವರ ವಿವೇಚನೆಗೆ ಬಿಟ್ಟಿದ್ದು ಏನಾಗುತ್ತೆ ಅಂತ. ದರ್ಶನ್ಗೆ ಆಪರೇಷನ್ ಆಗುತ್ತಾ ಅನ್ನೋದು ಒಂದು ಕಡೆ ಆದರೆ, BGS ಆಸ್ಪತ್ರೆಯ ವೈದ್ಯರು ಒಂದು ವಿಚಾರವನ್ನ ಹೇಳಿದ್ರು, ಇಂಥ ದಿನ ಆಪರೇಷನ್ ಆಗಬೇಕು ಅಂತ. ಸೊ ಏನಾಗುತ್ತೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ. ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ನಟಿ ಸಂಜನಾ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸಂಜನಾ ಅವರೇ, ದರ್ಶನ್ಗೆ ಜಾಮೀನು ಮಂಜೂರಾಗಿರೋದು, ಸೊ ಈ ಒಂದು ದಿನವನ್ನ ತಾವು ನಿರೀಕ್ಷೆ ಮಾಡಿದ್ರಾ? ಖಂಡಿತ ನಿರೀಕ್ಷೆ ಮಾಡಿದೆ. ಯಾರು ನಿರೀಕ್ಷೆ ಮಾಡಿರಬಹುದು, ಯಾರು ನಿರೀಕ್ಷೆ ಮಾಡಿರ್ಲಿ, ಮತ್ತೆ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ. ನಟಿ ಸಂಜನಾ ಗಲ್ರಾನಿ ಅವರನ್ನ ಖಂಡಿತ ನಿರೀಕ್ಷೆ ಮಾಡಿದ್ದೆ ಅನ್ನುವಂತಹ ಮಾತನ್ನ ಅವ್ರು ಹೇಳ್ತಾ ಇದ್ರು. ಇನ್ನು ಅನೇಕ ವಿಚಾರಗಳು ಅವರಿಂದ ತಿಳ್ಕೋಬೇಕಾಗಿದೆ. ನಮ್ಮ ಜೊತೆ ಮತ್ತೆ ಅವ್ರ ಸಂಪರ್ಕಕ್ಕೆ ಬರ್ತಾರೆ. ಈಗ ಸದ್ಯಕ್ಕೆ ನಮ್ಮ ಜೊತೆಗೆ ಈಗಾಗಲೇ ರೇಣುಕಸ್ವಾಮಿ ಅವ್ರ ಚಿಕ್ಕಪ್ಪ ಕೂಡ ಮಾತಾಡ್ತಾ ಇದ್ರು. ನ್ಯಾಯಾಂಗದ ಮೇಲೆ ನಮಗೆ ಭರವಸೆ ಇದೆ ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇದ್ರು. ದರ್ಶನ್ಗೆ ಬೇಲ್ ಸಿಗ್ತಾ ಇದ್ದಂತೆ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. BGS ಆಸ್ಪತ್ರೆಯತ್ತ ಫ್ಯಾನ್ಸ್ ದೌಡಾಯಿಸ್ತಾ ಇದ್ದಾರೆ. ದರ್ಶನ್ ನೋಡೋದಕ್ಕೆ ಅಭಿಮಾನಿಗಳು BGS ಆಸ್ಪತ್ರೆಗೆ ಓಡೋಡಿ ಬರ್ತಾ ಇದ್ದಾರೆ. ದರ್ಶನ್ಗೆ ಜಾಮೀನು ಮಂಜೂರಾಗ್ತಾ ಇದ್ದಂತೆ ಈಗ BGS ಆಸ್ಪತ್ರೆಯತ್ತ ಫ್ಯಾನ್ಸ್ ದೌಡಾಯಿಸ್ತಾ ಇದ್ದಾರೆ. ದರ್ಶನ್ ನೋಡೋದಕ್ಕೆ ಅಂತ ಹೇಳಿ ಈಗ BGS ಆಸ್ಪತ್ರೆಗೆ ದರ್ಶನ್ ಅಭಿಮಾನಿಗಳು ಬರ್ತಾ ಇರೋದು. ಈಗ ಮತ್ತೆ ಸಂಪರ್ಕ ಸಿಕ್ಕಿದ್ದಾರೆ ನಟಿ ಸಂಜನಾ ಅವರು. ಸಂಜನಾ ಅವರೇ, ತಾವು ಹೇಳ್ತಾ ಇದ್ರಿ ನಾವು ಖಂಡಿತ ನಿರೀಕ್ಷೆ ಮಾಡಿದ್ವಿ ಅಂತ, ಮುಂದುವರಿಸಬಹುದು ತಾವು? ಖಂಡಿತವಾಗ್ಲೂ ನಿರೀಕ್ಷೆ ಮಾಡಿದ್ವಿ. ಈ ಒಂದ್ ದಿನಕ್ಕೋಸ್ಕರ ಕಾಯ್ತಾ ಇದ್ವಿ. ಅಂಡ್ ಬರೀ ಹೆಲ್ತ್ ಗ್ರೌಂಡ್ಸ್ ಅಲ್ಲಿ ಬೇಲ್ ಆಗಿದ್ದಿಂದ ಕೋರ್ಸ್ ಒಂದ್ ಸ್ವಲ್ಪ ರಿಲೀಫ್ ಸಿಕ್ಕಿತ್ತು ಎಲ್ಲ ವೆಲ್ ವಿಶರ್ಸ್ಗೂ, ಎಲ್ಲ ಫ್ಯಾನ್ಸ್ಗೂ. ಬಟ್ ಆಕ್ಚುಲಿ ಆ ಒಂದು ಹೆಲ್ತ್ ಗ್ರೌಂಡ್ ಅಲ್ಲಿ ಟೆಂಪ್ರರಿ ಬೇಲ್ ಸಿಗೋದು ಎಷ್ಟು ಒಂದು ರಿಲೀಫು, ಅಷ್ಟೇ ಒಂದು ಟಾರ್ಚರ್ ಕೂಡ. ಬಿಕಾಸ್
ದಿನನಿತ್ಯ ನಾವು ಗಡಿಯಾರ ನೋಡ್ಬಿಟ್ಟು ಇನ್ನೊಂದ್ ದಿನ ಕಳೀತಲ್ಲಪ್ಪ ಅಂತ ಆತರ ಒಂದು ಭಯದಲ್ಲಿ ಬದುಕ್ಬೇಕಾಗತ್ತೆ, ಒಂದು ಬೇಜಾರಲ್ಲಿ ಬದುಕ್ಬೇಕಾಗತ್ತೆ. ಬಟ್ ಈಗ ನಿಜಕ್ಕೂ ಬೇಲ್ ಸಿಕ್ಕಿದೆ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಂಗೆ ಅಪಾರವಾದ ಗೌರವ ಹಾಗೂ ನಂಬಿಕೆನೂ ಇದೆ. ಅಂಡ್ ಜಸ್ಟಿಸ್ ವಿಲ್ ಪ್ರಿವೇಲ್ ವಿತ್ ಟೈಮ್. ನಾನೇ ನಿಮ್ಮ ಎದುರುಗಡೆ ಒಂದು ಉದಾಹರಣೆಯಾಗಿ ಕಿತ್ಕೊಂಡಿದ್ದೀನಿ. ನಾನು ಎಷ್ಟೆಲ್ಲ ಅನುಭವಿಸಿಲ್ಲ, ಬಟ್ ನನಗೆ ನ್ಯಾಯಾಂಗ ವ್ಯವಸ್ಥೆನಲ್ಲಿ ಅಪಾರವಾದ ನಂಬಿಕೆ ಇತ್ತು. ಬಿಕಾಸ್ ಐ ನ್ಯೂ ದ ಫ್ಯಾಕ್ಟ್ಸ್ ಆಫ್ ಮೈ ಕೇಸ್. ನಾನ್ ಹೊರಗ್ ಬಂದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೋಡಿ, ಇಲ್ಲಿ ನಿಜಕ್ಕೂ ಒಂದ್ ಮರ್ಡರ್ ಆಗಿದೆ ರೇಣುಕಾ ಸ್ವಾಮಿ ಅನ್ನೋರ್ದು. ಬಟ್ ಇದು ಸಾವಾಸದ ದೋಷದಿಂದ ಆಗಿದೆ. ದರ್ಶನ್ ಸರ್ ಕೈವಾಡ ಇದ್ರಲ್ಲಿ ನೇರ ಖಂಡಿತವಾಗ್ಲೂ ಇಲ್ಲ ಅಂತ. ಸಹವಾಸ ದೋಷ ಯಾರಿಗೆ ಸಂಜನಾ ಅವ್ರೆ? ಯಾರಿಗೂ ಇರಬಹುದು. ನಾನೀಗ ಹೇಳೋದಿಕ್ಕೆ ಅಥವಾ ವರ್ಡಿಕ್ಟ್ ಮಾಡೋದಿಕ್ಕೆ ಇಲ್ಲಿ ಒಂದು ಜಡ್ಜ್ ಅಂತೂ ಇಲ್ವೇ. ಸೊ ಇಲ್ಲಿ ಒಂದು ಅಂಧ ಅಭಿಮಾನಿ ಅಥವಾ ಒಂದು ಅಂಧ ಪ್ರೇಮಿ ತರ ನಾನು ಇಲ್ಲಿ ಏನೂ ಆಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ನನಗೆ ತುಂಬಾ ಐ ಫೀಲ್ ಬ್ಯಾಡ್ ಫಾರ್ ರೇಣುಕಾ ಸ್ವಾಮಿ ಅವರ ಫ್ಯಾಮಿಲಿಗೆ. ಆ ಒಂದು ಲಾಸ್ ತುಂಬಾನೇ ಕೆಟ್ಟದ ಲಾಸ್. ಯಾರಿಗೂ ಅದಾಗಬಾರ್ದು. ದೇವ್ರ ಅವ್ರಿಗ ಲೆಟ್ ಹಿಮ್ ಜಸ್ಟ್ ಬಿ ಇನ್ ಪೀಸ್, ಲೆಟ್ ಹಿಸ್ ಸ್ಪಿರಿಟ್ ಬಿ ಇನ್ ಪೀಸ್ ಅಂತ ನನಗೆ ಅನ್ಸುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ದರ್ಶನ್ ಅವ್ರು ನೇರ ಇದ್ರಲ್ಲಿ 100% ಇನ್ವಾಲ್ವ್ಮೆಂಟ್ ಇರಲ್ಲ. ಏನ್ ಒಂದ್ ಕೆಟ್ಟ ಸಮಯ ಇತ್ತು, ಇದ್ರ ಜೊತೆನೆ ಬೇಲ್ ಜೊತೆನೆ ಎಲ್ಲಾ ಕೆಟ್ಟ ಸಮಯದಲ್ಲಿ ಮುಗ್ದು ಹೋಗ್ಲಿ ದೇವ್ರೆ ಅಂತ ನಾನು ದೇವ್ರಲ್ಲಿ ಕೇಳ್ತೀನಿ. ಅಂಡ್ ಈ ಒಂದು ಲಾ ನಲ್ಲಿ ಕೇಸ್ ನ ಕ್ವಾಶ್ ಮಾಡೋ ಒಂದು ಫ್ರೀಡಮ್ ಪ್ರತಿ ಒಂದು ಆರೋಪಿಗೂ ಇದೆ. ಸೊ ನಾನು ಕೇಸ್ ನ ಕ್ವಾಶ್ ಮಾಡಿದೀನಿ. ನಮ್ ಕೇಸಲ್ಲಿ 27 ಜನ ಇದ್ರು. ಬಟ್ ನನಗ್ ಗೊತ್ತಿತ್ತು ನನ್ನ ಇನ್ವಾಲ್ವ್ಮೆಂಟ್ ಇದ್ರಲ್ಲಿ ಇಲ್ವೇ ಇಲ್ಲ. ನನಗೆ ಸುಮ್ನೆ ಸಾವಾಸದ ದೋಷದಿಂದಾನೇ ಕೂಡ ಹಾಕಿದಾರಂತ. ನಾನು ಹೋಗ್ಬಿಟ್ಟು ಹೈಕೋರ್ಟ್ ಅಲ್ಲಿ 482 ಮೂಲಕ 482 IPC ಮೂಲಕ ನಾನು ಹೋಗ್ಬಿಟ್ಟು ಕಾಸ್ಟ್ ಮಾಡಕ್ಕೆ ಹಾಕ್ದೆ. ಅಂಡ್ ಕೇಸ್ ಕಾಸ್ಟ್ ಅಂದ್ರೆ ಕೇಸ್ ರದ್ದು ಮಾಡೋದು. ಕೇಸ್ ರದ್ದು ಮಾಡ್ಲಿಕ್ಕೆ ಹಾಕ್ದೆ. ಅದ್ರಲ್ಲಿ ನಾನು ಸಕ್ಸಸ್ ಕೊಂಡ್ಬಿಟ್ಟು ಈಗ ನಿಮ್ ಎದುರುಗಡೆ ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿರಪರಾಧಿಯಾಗಿ ನಿಮ್ ಮುಂದೆ ಕೂತಿದ್ದೀನಿ. ಈ ರೀತಿನೇ ದರ್ಶನ್ ಅವರು ಈ ಕೇಸ್ ನ ಕಾಶ್ ಮಾಡ್ತಾರೆ ಅಂತ ನನಗೆ ದೇವರಲ್ಲಿ ನಂಬಿಕೆ ಇದೆ. ಬಿಕಾಸ್ ಹಿ ಆಲ್ಸೋ ಹ್ಯಾಸ್ ದ ಬೆಸ್ಟ್ ಲಾಯರ್ಸ್ ಇನ್ ದ ಕಂಟ್ರಿ. ಸಿ ವಿ ನಾಗೇಶ್ ತುಂಬಾನೇ ಒಳ್ಳೆ ಒಂದು ಅಡ್ವೊಕೇಟ್. ಅಂಡ್ ಅವರುನು ಇದ್ರಿಂದ ಆಸ್ ಅ ವೆಲ್ ವಿಶರ್ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ಅಂಡ್ ಇನ್ನ ಅವ್ರು ಅನುಭವಿಸಬಾರ್ದು. ಅಂಡ್ ಅವ್ರು ಬರೀ ಇಲ್ಲಿಂದ ಬರೀ ಮೇಲಿನ ಕಡೆನೆ ರಾಕೆಟ್ ತರ ಹೋಗ್ಬೇಕು. ಅವ್ರ ಪ್ರತಿ ಒಂದ್ ಸಿನಿಮಾ ಅದ್ದೂರಿಯಾಗಿ ಹಿಟ್ ಆಗ್ಬೇಕು. ಪ್ಯಾನ್ ಇಂಡಿಯಾ ಸಿನಿಮಾ ಆಗ್ಬೇಕು. ಅಂಡ್ ಬ್ಯೂಟಿಫುಲ್ ಆದ ಅವ್ರ ಫ್ಯೂಚರ್ ಇರ್ಬೇಕು. ಇನ್ನ ಈ ತರ ಅವ್ರು ಯಾವತ್ತೂ ಸಫರ್ ಆಗ್ಬಾರ್ದು ಅಂತ ನನಗೆ ದರ್ಶನ್ ಅವ್ರ ಪರಿವಾರಕ್ಕೆ ನಾನು ವೆಲ್ ವಿಶಸ್ ಕೊಡ್ತೀನಿ. ಸಂಜನಾ ಅವರೇ, ಸಿ ವಿ ನಾಗೇಶ್ ಅವರ ವಾದದ ವಿಚಾರವಾಗಿ ತಾವು ಪ್ರಸ್ತಾಪ ಮಾಡ್ತಾ ಇದ್ರೆ, ಅಟ್ ದ ಸೇಮ್ ಟೈಮ್ SPP ಪ್ರಸನ್ನ ಕುಮಾರ್ ಅವರು ಕೂಡ ಪಾಯಿಂಟ್ ಟು ಪಾಯಿಂಟ್ ಪ್ರಸ್ತಾಪ ಮಾಡಿ ಕೌಂಟರ್ ವಾದವನ್ನ ಮಂಡಿಸ್ತಾ ಇದ್ರು. ಆ ಸಂದರ್ಭದಲ್ಲಿ ತಮಗೇನಾದ್ರೂ ಅನಿಸಿದ್ಯಾ ದರ್ಶನ್ ಅವ್ರಿಗೆ ಜಾಮೀನು ಸಿಗದೇ ಇರಬಹುದು, ಈ ರೀತಿ ವಾದ ಮಂಡನೆ ಆಗ್ತಾ ಇದೆ, ಇಂಥ ಅನೇಕ ವಿಚಾರಗಳ ಪ್ರಸ್ತಾಪ ಆಗ್ತಾ ಇದೆ, ಜಾಮೀನು ಸಿಗದೇ ಇರಬಹುದು ಅನ್ನುವಂತಹ ವಿಚಾರ ಏನಾದ್ರೂ ತಮಗ್ ಬಂದಿತ್ತಾ? ಸತ್ಯಮೇವ ಜಯತೆ. ಈಗ ಜಾಮೀನು ಸಿಕ್ಕಿದೆ, ನಿಜ ಅನ್ನೋದು ಗೆದ್ದಿದೆ, ಅದಕ್ಕೆ ಜಾಮೀನು ಸಿಕ್ಕಿರೋದು ಅಲ್ವಾ? ಸೊ ಈಗ ಅವ್ರ ವಾದ ಟೆಕ್ನಿಕಲ್ ಆಗಿ ನಾನು ನೀವು ಕುತ್ಕೊಂಡು ಮಾತಾಡಿದ್ರೆ ಇಲ್ಲಿ ಬಹುಶಃ 2 ಅವರ್ 3 ಅವರ್ ಸಾಕಾಗಲ್ಲ ಪ್ರತಿ ಒಂದು ಪಾಯಿಂಟ್ ಎತ್ಬಿಟ್ಟು ಕುತ್ಕೊಂಡ್ರೆ. ಬಟ್ ಸತ್ಯ ಇವತ್ತು ಗೆದ್ದಿದೆ ಅಂಡ್ ಅವ್ರಿಗೆ ಜಾಮೀನು ಸಿಕ್ಕಿದೆ. ಬಟ್ ಸಂಪೂರ್ಣವಾಗಿ ಈ ಒಂದು ಯಾರಿಗಾದ್ರೂ ಸಾವು ಬರ್ಬೇಕಂತ ನನ್ಗೆ ಅನ್ಸುತ್ತೆ. ನನಗಂತೂ ನಡೆದಿದ್ದಾದ್ಮೇಲೆ ಈ ಕೋರ್ಟ್ಗಳ ಸಾವಾಸ ಮತ್ತೆ ಈ ಜೈಲ್ಗಳ ಸಾವಾಸ ಮತ್ತೆ ಹಾಸ್ಪಿಟಲ್ಗಳ ಸಾವಾಸ ಯಾರಿಗೂ ಬರಬಾರ್ದು. ನಿದ್ದೆನಲ್ಲೇ ಮಲಗಿರೋ ಮನುಷ್ಯ ನಾವು ಸತ್ ಹೋಗ್ಬೇಕು. ನಾವೇ ದೇವ್ರು ಸಾವು ಕೊಡ್ಬೇಕು. ಬಟ್ ಈ ಕೋರ್ಟು ಜೈಲು ಹಾಸ್ಪಿಟಲ್ಗಳ ಸಾವಾಸ ಕೊಡ್ಬಾರ್ದು. ಬಿಕಾಸ್ ನನಗದು ಆ ನೋವು ನನಗಾಗಿದೆ. ಅಂಡ್ ನಾನೇ ಅದ್ರಲ್ಲಿ ಇದ್ದಾಗ ಎಷ್ಟು ಸಲ ನನಗೆ ಸಾವು ಕೊಟ್ಬಿಡು ಭಗವಂತ, ನನಗಿಷ್ಟು ಅವಮಾನ ಯಾಕೆ, ನಾನು ಏನೂ ಮಾಡಿಲ್ಲ, ನನಗಿಷ್ಟು ಅವಮಾನ ಯಾಕೆ ಅಂತ ನಾನು ದೇವರಲ್ಲಿ ಬಿಕ್ಕಿಳಿಸಿ 10-12 ಅವರ್ ಬರೀ ಪ್ರಾರ್ಥನೆ ಮಾಡ್ಕೊಂಡು. ದರ್ಶನ್ಗೂ ಆ ರೀತಿಯ ಪಶ್ಚಾತ್ತಾಪ ರಿಗ್ರೆಟ್ ಕಾಡಿದೆ ಅಂತ ಅನ್ಸುತ್ತೆ ತಮಗೆ, ತಾವು ಹೇಳ್ತಾ ಇರುವಂತಹ ವಿಚಾರಗಳನ್ನ ಗಮನಿಸೋದಾದ್ರೆ? ಈ ರೀತಿ ದರ್ಶನ್ಗೂ ಆಗಿರ್ಬೋದು. ಪಶ್ಚಾತ್ತಾಪ ಇಲ್ಲ, ನನಗೂ ಪಶ್ಚಾತ್ತಾಪ ಕಾಡಿಲ್ಲ. ನನ್ನ ಬಲಿಪಶು ಮಾಡ್ಕೊಂಡು ಕರ್ಕೊಂಡು ಹೋದ್ರು. ನನಗೆ 1% ಪಶ್ಚಾತ್ತಾಪ ಇರ್ಲಿಲ್ಲ. ನನ್ ತಪ್ಪು ಏನಾಗಿತ್ತು ಅಂದ್ರೆ ನಾನು ಸೆಲೆಬ್ರಿಟಿ ಆಗಿದ್ದೀನಿ, ಅದೇ ನನ್ ತಪ್ಪಾಗಿತ್ತು. ಸೆಲೆಬ್ರಿಟಿ ಆಗೋದೇ ತಪ್ಪ ಭಗವಂತ, ನನ್ಗೆ ಯಾಕೆ ಇಷ್ಟು ಹೆಸರು ಕೊಟ್ಟೆ ನೀನು ಅಂತ ನಾನು ದೇವರಲ್ಲಿ ಕೇಳ್ತಾ ಇದ್ದೆ. ಬೇರೆ ಏನ್ ತಪ್ಪು ಮಾಡಿದ್ವಿ ನಮಗ್ ಪಶ್ಚಾತ್ತಾಪ ಆಗಕ್ಕೆ? ಅಟ್ ದ ಸೇಮ್ ಟೈಮ್ ದರ್ಶನ್ ಅವ್ರಿಗೂ ನಾನು ಒಂದು ಕ್ರಿಮಿನಲ್ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ, ಅವ್ರಿಗೂ ಪಶ್ಚಾತ್ತಾಪ ಇರುತ್ತೆ ಅಂತ ನನಗೆ ಅವರೇ ಕೈಯಿಂದ ಮಾಡಿದ್ರೆ ತಾನೇ ಪಶ್ಚಾತ್ತಾಪ ಇರೋದು. ಸೊ ಅವ್ರು ಏನು ಮಾಡಿರಲ್ಲ ಅಂತ ನನ್ಗೆ ಅಪಾರವಾದ ನಂಬಿಕೆ ಇದೆ. ಬಟ್ ಎಸ್, ನನಗ್ ಪಶ್ಚಾತ್ತಾಪ ಎಲ್ಲಿತ್ತು ಅಂದ್ರೆ, ಯಾಕ್ ನಾನ್ ಇಂಥವ್ರ ಸಾವಾಸಕ್ ಹೋದೆ, ಯಾಕ್ ನಾನ್ ಇಂಥವ್ರ ಸಾವಾಸ ಮಾಡ್ದೆ, ಯಾಕ್ ನಾನ್ ತಪ್ಪು ಜನರ ಜೊತೆ ಇದ್ದೆ, ಯಾಕ್ ನನಗೆ ಈ ತಪ್ಪು ಜನರಿಂದ ಇಷ್ಟು ಬರೀ ನಮಗ್ ಕೆಟ್ಟ ಜನ ಪರಿಚಯ ಇದ್ರೆ ಸಾಕು, ನಮಗ್ ತುಂಬಾ ದೊಡ್ಡ ಪ್ರಾಬ್ಲಮ್ ಆಗ್ಬಹುದು ಲೈಫಲ್ಲಿ.
ಲಾ ಇಸ್ ಲೈಕ್ ದಟ್. ನಮ್ಗೆ ತಪ್ಪು ಜನ ಪರಿಚಯನೂ ಇರಬಾರ್ದು, ನಾವು ತಪ್ಪು ಜನರ ಮೊಬೈಲ್ ಅಲ್ಲಿ ನಮ್ ನಂಬರು ಇರಬಾರ್ದು, ನಮ್ ಹೆಸರು ಇರಬಾರ್ದು, ಅವ್ರ ಬಾಯಲ್ಲೂ ನಮ್ ಹೆಸರು ಇರಬಾರ್ದು, ನಮ್